ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕದ ಬಲೆಗೆ ಅಂದ್ರೆ ಲೋಕಾಯುಕ್ತ ಬಲೆಗೆ ಶಿರಹಟ್ಟಿ ಬಿಜೆಪಿ ಎಂಎಲ್ಎ ಚಂದ್ರು ಬಿದ್ದಿದ್ದೆ ರೋಚಕ. ಲೋಕಾಯುಕ್ತ ಬಲೆಗೆ ಶಾಸಕ ಚಂದ್ರು ಲಮಾಣಿ ಸಿಕ್ಕಾಕೊಂಡಿದ್ದಾದ್ರು ಹೇಗೆ? ಅತಿ ದೊಡ್ಡ ಬೇಟೆಯಾಡಿದ ಲೋಕಾಯುಕ್ತ ಆಫೀಸರ್ಸ್ಗಳು ಕಳೆದ ಒಂದು ವಾರದಿಂದಲೇ ಈ ಡೀಲ್ ನಡೀತಾ ಇತ್ತಂತೆ, ಮಾತುಕತೆ ನಡೀತಾ ಇತ್ತಂತೆ. ಎಂಎಲ್ಎ ಚಂದ್ರು ಲಮಾಣಿಯೇ ನೇರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಈಗ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದರೆ ಶಾಸಕ ಅನ್ನುವ ಆರೋಪ ಬಹಳ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಲಮಾಣಿ ಲಾಕ್ ಆಗಿದ್ದಾರೆ. ಲೋಕಾಬಲೆಗೆ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಅವರನ್ನ ಕೆಡ್ಡಕ್ಕೆ ಬೀಳಿಸಿದೆ ರೋಚಕ. ಲೋಕಾಯುಕ್ತ ಬಲೆಗೆ ಶಾಸಕ ಚಂದ್ರು ಲಮಾಣಿ ಸಿಕ್ಕಾಕೊಂಡಿದ್ದಾದ್ರು ಹೆಂಗೆ? ಅತಿ ದೊಡ್ಡ ಬೇಟೆ ಆಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇವತ್ತು ಅತಿ ದೊಡ್ಡ ಬೇಟೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸಿದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ಇದ್ರ ಬಗ್ಗೆ ಗಮನ ಇಟ್ಟಿದ್ರು. ಚಂದ್ರು ಲಮಾಣಿಯೇ ನೇರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ ಶಾಸಕ. 1 ಕೋಟಿ ಬಿಲ್ ಬರ್ಸ್ಬೇಕು ಅಂದ್ರೆ 11% ಕಮಿಷನ್ ಕೇಳಿದ್ರು ಚಂದ್ರು ಲಮಾಣಿ. ಶಾಸಕನೇ ನಿರಂತರವಾಗಿ ಕಾಂಟ್ರಾಕ್ಟರ್ಗೆ ಅಥವಾ ಗುತ್ತಿಗೆದಾರನಿಗೆ ಫೋನ್ ಮಾಡಿ ಒತ್ತಡ ಹಾಕ್ತಾ ಇದ್ರಂತೆ. ಈ ಸಂಬಂಧ ಲೋಕಾಯುಕ್ತ ಕಚೇರಿ ಮೆಟ್ಟಿಲೇರಿದ್ರು ಕಾಂಟ್ರಾಕ್ಟರ್. ಚಂದ್ರು ಲಮಾಣಿ ಡಿಮ್ಯಾಂಡ್ ಮಾಡಿದ ಸಂಬಂಧ ದೂರು ಕೂಡ ದಾಖಲು ಮಾಡಿ ಬಂದಿದ್ರು. ದೂರು ದಾಖಲಾದ ಮೇಲೆ ಲೋಕಾಯುಕ್ತ ಪೊಲೀಸರಿಗೆ ಚಂದ್ರು ಲಮಾಣಿ ಲಾಕ್ ಆಗಿದ್ದಾರೆ. ಗದಗದ ತನ್ನ ಬಾಲಾಜಿ ಆಸ್ಪತ್ರೆಯಲ್ಲೇ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗಿದ್ದಾರೆ. ಲೋಕಾಯುಕ್ತರಿಂದ ಶಾಸಕ ಚಂದ್ರು ಲಮಾಣಿ ಈಗ ಲಾಕ್ ಆಗಿದ್ದಾರೆ. ನಾನೇನು ತಪ್ಪೇ ಮಾಡಿಲ್ಲ ಬಿಟ್ಬಿಡಿ ಅಂತ ಇದ್ದಾರೆ ಅಂತ ಲಮಾಣಿ. ಅಂಡ್ ಆಲ್ರೆಡಿ ತನಿಖೆ ಆಗ್ತಾ ಇದೆ. ಅವರದ್ದೇ ಆಸ್ಪತ್ರೆಯಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ತನಿಖೆ ಆಗ್ತಾ ಇದೆ ಅಂತ ಇಂಟರ್ನಲ್ ಡೀಟೇಲ್ಸ್. ಇನ್ನು ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಾಗಿ ಶಾಸಕರಿಂದ ಕಮಿಷನ್ ಪಡೆಯಲಾಗ್ತಾ ಇತ್ತು ಅನ್ನುವ ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಎಂಎಲ್ಎ ಚಂದ್ರು ಲಮಾಣಿ ಅವರು ಅವರದ್ದೇ ಆದ ಆಸ್ಪತ್ರೆಯ ಒಳಗೆ ಈ ಹಣವನ್ನ ಪಡ್ಕೊಳ್ಳುವ ಕೆಲ ನಿಮಿಷಗಳ ಮುಂಚೆ ಕುತ್ಕೊಂಡು ತೆಗೆಸ್ಕೊಂಡಿರುವಂತಹ ಫೋಟೋ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ವೈಟ್ ಶರ್ಟ್ ಹಾಕಿದಾರಲ್ಲ ಇವರೇ. 37-38 ವರ್ಷ, ಡಾಕ್ಟರ್ ಕೂಡ ಓದಿದ್ದಾರೆ. ಸ್ವಲ್ಪ ವರ್ಷಗಳ ಕಾಲ ಡಾಕ್ಟರ್ ವೃತ್ತಿಯನ್ನ ಕೂಡ ಮಾಡಿದ್ರು. ಮೀಸಲು ಕ್ಷೇತ್ರ ಹಂಗೆ ನೋಡೋದಾದ್ರೆ ಗದಗದ ಶಿರಹಟ್ಟಿ ಕ್ಷೇತ್ರ ಅಲ್ಲಿ ಗೆದ್ದು ಬಂದಿದ್ರು. ಆಮೇಲೆ ಇವರು ಕ್ಲೀನ್ ಹ್ಯಾಂಡ್ ಅಂತ ಗಮನಿಸಿದಾಗ ಇಲ್ಲ, ಹಿಂದೆಯೂ ಕೂಡ ಹಲವಾರು ಆರೋಪಗಳು ಈ ರೀತಿಯಾಗಿ ಇವ್ರ ಮೇಲೆ ಕೇಳಿ ಬರ್ತಾ ಇತ್ತು. 11 ಲಕ್ಷಕ್ಕೆ ಡೀಲ್ ಆಗಿತ್ತು. ಕೊನೆಯದಾಗಿ ಬಾರ್ಗೇನ್ ಮಾಡಿ ಕೊನೆಗೆ 5 ಲಕ್ಷ ಅಡ್ವಾನ್ಸ್ ಅಂತ ಇವತ್ತು ಕೊಡಕ್ಕೆ ಬಂದಾಗ ಅವ್ರು ಆಯ್ಕೆ ಮಾಡ್ಕೊಂಡಂತಹ ಜಾಗ ತುಂಬ ಸೇಫ್ ಆಗಿರುತ್ತೆ. ನನ್ನದೇ ಕಟ್ಟಡ, ನಾನು ದುಡ್ಡು ಕೊಟ್ಟು ಕಟ್ಟಿರುವಂತಹ ಕಟ್ಟಡ, ನನ್ನದೇ ಸಿಬ್ಬಂದಿಗಳಿರ್ತಾರೆ, ನಮ್ಮದೇ ಡಾಕ್ಟರ್ಸ್ಗಳಿರ್ತಾರೆ. ಸೊ ನೋ ವರೀಸ್, ತುಂಬ ಸೇಫ್ ಜಾಗ ಅನ್ಕೊಂಡು ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ, ಲಾಕ್ ಆಗಿದ್ದಾರೆ. ತೀರಾ ಮುಖಭಂಗ ಬಿಜೆಪಿಗೆ. ಕಮಿಷನ್ ಬಾಂಬ್ ಸಿಡಿಸ್ತಾ ಇದ್ರು ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ. ಯಾವುದೇ ಒಂದು ಹಗರಣದ ವಾಸನೆ ಕೇಳ್ತಾ ಇದ್ದಂಗೆ ಅವ್ರ ಹತ್ರ ನೀವು ರಾಜೀನಾಮೆ ಕೊಡಿಸ್ಬಿಡ್ಬೇಕು ಅಂತ ಜೋತ್ ಬಿದ್ದು ವಾಲಾಡ್ತಾ ಇದ್ರು. ಅಂಥವ್ರಿಗೆ ಅಥವಾ ಆ ರೇಸ್ಗೆ ಬಹಳ ದೊಡ್ಡ ಪೆಟ್ಟು ಸಿಕ್ಕಿದೆ ಈ ಎಂಎಲ್ಎ ಇಂದ. ಗದಗದ ಶಿರಹಟ್ಟಿಯ ಎಂಎಲ್ಎ ಚಂದ್ರು ಲಮಾಣಿ ಏನಿದ್ದಾರೆ ಇವರಿಂದ. ವೃತ್ತಿಯಲ್ಲಿ ಡಾಕ್ಟರ್, ಈಗ ಎಂಎಲ್ಎ ಕೂಡ ಆಗಿದ್ರು. ಜನರಿಂದ ಆಯ್ಕೆಯಾದಂತಹ ಶಾಸಕ. ಇವ್ರ ಮೇಲೆ ಹಿಂದೆಯೂ ಕೂಡ ಹಲವಾರು ಆರೋಪಗಳು ಕೇಳಿ ಬಂದಿತ್ತು. ಆ್ಯಂಡ್ ಲೋಕಾಯುಕ್ತ ರೈಡ್ ಅಂತ ಗಮನಿಸಿದಾಗ ಹಿಂದೆ ಇವರು ಡಾಕ್ಟರ್ ವೃತ್ತಿ ಮಾಡಬೇಕಾದ್ರೂ ಕೂಡ ಬಿಲ್ ಏನೋ ಮಾಡಿಸೋ ವಿಚಾರದಲ್ಲಿ ಲೋಕಾಯುಕ್ತ ರೈಡ್ ಆಗಿತ್ತು. ಇವರಿಗೆ ಅದರ ಅನುಭವ ಇದೆ. ಆಮೇಲೆ ಹೋಗಿ ಬಂದು ಯಾವುದೋ ಒಂದು ಪಕ್ಷ ಅಂತಲ್ಲ, ಈ ಗುತ್ತಿಗೆದಾರರ ಸಂಘದವರು ಯಾವ್ಯಾವ ಸರ್ಕಾರಗಳಿರುತ್ತವೆ, ಆಡಳಿತ ಮಾಡುವಂತಹ ಸರ್ಕಾರಗಳು, ಅವ್ರಗಳ ಮೇಲೆ ಬಹಳ ಗಂಭೀರ ಆರೋಪವನ್ನು ಮಾಡ್ಕೊಂಡೇ ಬರ್ತಾ ಇದ್ವು. ಕಮಿಷನ್ ಅಂತಾರೆ. ಕೊಡ್ಲಿಲ್ಲ ಅಂದ್ರೆ ಅಕ್ಕಪಕ್ಕದ ರಾಜ್ಯದವರಿಗೆ ಮಣೆ ಹಾಕ್ತಾರೆ. ನಮ್ಮ ರಾಜ್ಯದಲ್ಲಿ ನಮಗೆ ಕೆಲಸ ಇಲ್ಲ, ಇಷ್ಟಿಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತ. ಇನ್ನೊಂದು ನೆನಪಿಸ್ಕೊಳ್ಬೇಕು ನಾವಿಲ್ಲಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಒಂದು ಗ್ಯಾರಂಟಿ, ಮತ್ತೊಂದು ಪೇ ಸಿಎಂ 40% ಕಮಿಷನ್ ಆರೋಪ. ಬಿಜೆಪಿ ಮೇಲೆ ಇಂತಹ ಬಹಳ ದೊಡ್ಡ ಗಂಭೀರ ಆರೋಪಗಳನ್ನು ಮಾಡ್ಕೊಂಡೆ ಅವುಗಳನ್ನು ಬಯಲಿಗೆ ಎಳಿತೀವಿ ಅಂತಲೇ ಅಧಿಕಾರಕ್ಕೆ ಬಂತು. ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂತು. ಎಲ್ಲಿ ಏನ್ ಮಾಡಿದ್ರಿ? ತನಿಖೆ ಏನಾಯ್ತು? ರಿಸಲ್ಟ್ ಕೊಡಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.